ಮುಧೋಳ ತಾಲೂಕಿನಲ್ಲಿ ಮರಳು ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಅದು ಕೂಡ ಸಚಿವರ ಸ್ವಕ್ಷೇತ್ರದಲ್ಲಿ ಈ ರೀತಿಯ ಮರಳು ಮಾಫಿಯಾ ಆಗ್ತಾ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಬಕಾರಿ ಸಚಿವರ ತವರು ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ, ಘಟಪ್ರಭಾ ನದಿಯ ಒಡಲು ಬಗಿತಾ ಇದ್ದಾರಂತೆ ಪ್ರಭಾವಿಗಳು. ಮುಧೋಳ ತಾಲೂಕಿನಲ್ಲಿ 10 ಬೋಟುಗಳ ಮೂಲಕ ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಸಚಿವ RB ತಿಮ್ಮಾಪುರ್ ಸ್ವಕ್ಷೇತ್ರದಲ್ಲಿಯೇ ಕೋಟ್ಯಾಂತರ ರೂಪಾಯಿ ಮರಳು ಲೂಟಿ ಆಗ್ತಿದೆ. ಪ್ರತಿನಿತ್ಯ 100 ಟ್ರಕ್ ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ದಂಧೆಕೋರರು. ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ಪರೋಕ್ಷ ಸಾಥ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಕೋಟ್ಯಾಂತರ ರೂಪಾಯಿ ಮರಳು ಲೂಟಿ ಮಾಡ್ತಾ ಇದ್ರು ಆಡಳಿತ ವರ್ಗ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿರೋದೇ ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಜಂಬಗಿ, ಕೇಡಿ, ಜಾಲಿಬೇರಿ, ಬಿದರಿ ಸೇರಿದಂತೆ ಮುಧೋಳ ಹೊರವಲಯದಲ್ಲಿ ಭಾರೀ ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಘಟಪ್ರಭಾ ನದಿಯಲ್ಲಿ ಬೋಟ್ ಮೂಲಕ ಮರಳನ್ನು ತೆಗೆಯುವಂತಹ ದಂಧೆ ಅವ್ಯಾಹತವಾಗಿದೆ. ಒಂದೊಂದು ಪಾಯಿಂಟ್ನಿಂದ ನಿತ್ಯ 100 ಟ್ರಿಪ್ಗಳ ಮರಳನ್ನು ಸಾಗಾಟ ಮಾಡ್ತಿದ್ದಾರೆ. ಸಚಿವರ ಬೆಂಬಲಿಗರು ಹಾಗೂ ಪ್ರಭಾವಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ.